ಸ್ನೇಹಿತರೆ, ವಾಚಶ್ವಿನಿಗೆ ಸ್ವಾಗತ. ಈ ದಿನ ನಿಮಗೆ ಮನೆಯಲ್ಲಿ ನೀವು ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣದ ಗೆಡ್ಡೆಗಳನ್ನು ಬೆಳೆಸ್ಕೊಂಡಿದ್ರೆ ಅದನ್ನು ಸುಲಭವಾಗಿ ಅರಿಶಿಣದ ಪುಡಿಯನ್ನು ಮಾಡಿಕೊಂಡು ಬಳಸುವ ಸರಳ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಒಂದ್ಸತಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಗೆಡ್ಡೆಗಳನ್ನೆಲ್ಲ ಚೆನ್ನಾಗಿ ತೆಗೆದುಕೊಂಡು ಅದನ್ನು ಬಿಡಿಸ್ಕೊಳ್ಬೇಕು. ನೋಡಿ, ನಡುವಿನ ಗೆಡ್ಡೆಗಳನ್ನು ಮಾತ್ರ ಪುಡಿ ಮಾಡಲಿಕ್ಕೆ ಬಳಸಬೇಕು. ಅಕ್ಕಪಕ್ಕದ ಗೆಡ್ಡೆಗಳು ಏನು ಮೊಳಕೆ ಬಂದಿರುತ್ತೆ ಅದನ್ನು ಗಿಡ ಮತ್ತೆ ಮರಳಿ ನೆಡಲಿಕ್ಕೆ ತೆಗೆದಿಟ್ಟು ಬಿಡೋದು. ನಡುವಿನ ಗೆಡ್ಡೆಗಳೆಲ್ಲವನ್ನ ಹೀಗೆ ತೆಗೆದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೇಲಿನ ಸಿಪ್ಪೆಗಳನ್ನು ನೀಟಾಗಿ ಬಿಡಿಸ್ಕೊಂಡು, ಅಂದರೆ ತುರೆಮಣೆಯಲ್ಲಿ ಹೆರೆದುಕೊಳ್ಳೋದು ಅಂತೀವಲ್ಲ, ಆ ರೀತಿ ಹೆರ್ಕೊಂಡ್ಬಿಡೋಣ. ನೋಡಿ, ಹೆರೆದುಕೊಂಡ ನಂತರ ಈ ರೀತಿ ಗೆಡ್ಡೆ ನೀಟಾಗಿ ನಮಗೆ ಸಿಗತ್ತೆ. ಅದರ ಹೆರೆದುಕೊಂಡ ಈ ಸಣ್ಣ ಸಣ್ಣ ಚೂರಿದೆಯಲ್ಲ, ಆ ಹೆರೆದಿರುವಂತಹ ಚೂರು ಸಿಗತ್ತಲ್ಲ, ಸಿಪ್ಪೆ, ಇದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಒಣಗಿಸ್ಕೊಂಡ್ರೆ ಲೋಬಾನಕ್ಕೆ ಬಹಳ ಉತ್ತಮ ಆಗಿರುತ್ತೆ. ಈ ಸೈಡ್ ಸಿಪ್ಪೆಗಳು ಹೆರೆದಿರುವಂಥದ್ದು ಲೋಬಾನಕ್ಕೆ ಬಳಸ್ಬೋದು ಒಣಗಿಸ್ಕೊಂಡ್ರೆ. ಈಗ ಎಲ್ಲ ಹೆರೆದುಕೊಂಡಂತಹ ಗೆಡ್ಡೆಗಳನ್ನು ಏನು ಮಾಡೋದು, ಚೆನ್ನಾಗಿ ತುರ್ಕೊಂಡ್ಬಿಡೋದು. ತುರಿದುಕೊಂಡ ನಂತರ ಅದನ್ನು ಚೆನ್ನಾಗಿ ಒಣಗಿಸ್ಕೊಳ್ಳೋದು. ಒಣಗಿಸ್ಕೊಂಡ ನಂತರ ಬಂದು ಮಿಕ್ಸಿಗೆ ಹಾಕೋದು. ಮಿಕ್ಸಿಗೆ ಹಾಕಿಕೊಂಡ ನಂತರ ಚೆನ್ನಾಗಿ ಜರಡಿ ಹಿಡಿಯೋಣ. ಜರಡಿ ಹಿಡಿದ್ರೆ ನುಣುಪಾಗಿರುವಂತಹ ಅರಿಶಿಣದ ಪುಡಿ ಸಿಗತ್ತೆ. ಮೇಲ್ಭಾಗದಲ್ಲಿ ದಪ್ಪ ದಪ್ಪ ಕಾಳುಗಳ ರೀತಿಯಲ್ಲಿ ಬೇರೆ ಡಿವೈಡ್ ಆಗತ್ತೆ. 1-2-3 ಸಾರಿ ಮಿಕ್ಸಿಗೆ ಹಾಕೋದು, ಜರಡಿ ಹಿಡಿಯೋದು ಮಾಡ್ಕೊಳ್ಳಿ. ಆನಂತರ ಮೇಲ್ಭಾಗದಲ್ಲಿ ಬಂದಿರುವಂತಹ ದೊಡ್ಡ ಕಾಳುಗಳನ್ನು ನೇರವಾಗಿ ಅಡುಗೆಗೆ ಬಳಸಿ ಪುಡಿಯನ್ನು ಬೇಕಾದ ಹಾಗೆ ನಿಮ್ಮ ಅಗತ್ಯಕ್ಕೆ ಬಳಸ್ಕೊಳ್ತಾ ಬಂದರೆ ಪರಿಶುದ್ಧವಾಗಿರುವಂತಹ ಅರಿಶಿಣದ ಪುಡಿ ನೀವೇ ನಿಮ್ಮ ಕೈಯಾರೆ ಮಾಡಿಕೊಂಡು ಬಳಸಿದ ಹಾಗೆ ಲೆಕ್ಕ. ಅಲ್ಲಿಗೆ ಹಣದ ಉಳಿತಾಯ ಕೂಡ, ಮನಸ್ಸಿಗೆ ಸಮಾಧಾನ ಕೂಡ. ರಾಸಾಯನಿಕ ಯುಕ್ತವಲ್ಲದ ಅರಿಶಿಣದ ಪುಡಿ ನೀವು ಆರೋಗ್ಯಕ್ಕೆ ಹಾನಿಕರವಲ್ಲದೆ ಬಳಸಲಿಕ್ಕೆ ಸಾಧ್ಯ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋಗಾಗಿ ವಾಚಶ್ವಿನಿಗೆ ಕಾಯ್ತಾ ಇರಿ. ಧನ್ಯವಾದಗಳು.